ಸ್ನೇಹಿತರೆ, ನೀವು ಇಡೀ ಜೀವನ ಕಷ್ಟಪಟ್ಟು ರೂಪಾಯಿ ಕೂಡಿರ್ತೀರಿ ಅಂದ್ಕೊಳ್ಳಿ, ಅಥವಾ ಆ ಹಣದಲ್ಲಿ ಒಂದು ಸಣ್ಣ ಮನೆ ಕಟ್ಟಿಸ್ತೀರಿ, ಅಥವಾ ಖರ್ಚೆ ಆಗದೆ ಬ್ಯಾಂಕ್ ಅಕೌಂಟ್ನಲ್ಲೋ FD-ನಲ್ಲೋ ಇರಬಹುದು. ಆದರೆ ಯಾವುದೋ ಒಂದು ಬ್ಯಾಡ್ ಟೈಮ್, ಕೆಟ್ಟ ಗಳಿಗೆ ನಿಮ್ಮ ಮನೆಯಲ್ಲಿ ಯಾರಿಗೋ ಹುಷಾರ್ ತಪ್ಪುತ್ತೆ, ತುಂಬಾ ಹೈಫೈನು ಅಲ್ಲದ, ತೀರಾ ಕಳಪೆಯೂ ಅಲ್ಲದ ಒಂದು ಡೀಸೆಂಟ್ ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಮಾಡ್ತೀರಾ. ಆದ್ರೆ ಆ ಮಿಡ್ ಬಜೆಟ್ ಆಸ್ಪತ್ರೆಯ ಒಂದೇ ಒಂದು ಬಿಲ್ ನೀವು ವರ್ಷಗಳ ಕಾಲ ಉಳಿಸಿದ್ದ ಲೈಫ್ ಟೈಮ್ ಸೇವಿಂಗ್ಸ್ ಅನ್ನ ಸುನಾಮಿ ಬಂದ ಹಾಗೆ ಕೊಚ್ಕೊಂಡು ಹೋದ್ರೆ ಹೇಗಿರುತ್ತೆ? ಇವತ್ತಿನ ಕಾಲದಲ್ಲಿ ಕಾಯಿಲೆಯಿಂದ ಜನ ಪ್ರಾಣ ಬಿಡೋದಿರ್ಲಿ, ಆಸ್ಪತ್ರೆ ಬಿಲ್ ನೋಡಿದ್ರೇನೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಇಂತಹ ಟೈಮ್ನಲ್ಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಏನೇ ಕಾಯಿಲೆ ಬಂದರೂ ನಮ್ಮ ಕೈಯಿಂದ ಹಣ ಖರ್ಚಾಗದೆ ಇನ್ಶೂರೆನ್ಸ್ ಕಂಪನಿ ಹಣ ಕಟ್ಟುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ಲೈಫ್ ಸೆಕ್ಯೂರಿಟಿ ಇನ್ನೊಂದಿಲ್ಲ. ಆದರೆ ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ಇದೆ. ಅಪ್ಪ ಅಮ್ಮನಿಗೆ ಬೇರೆ, ವೈಫ್ಗೆ ಬೇರೆ, ಮಕ್ಕಳಿಗೆ ಬೇರೆ, ನಮ್ಗೆ ಬೇರೆ ಅಂತ ಸಪ್ರೇಟ್ ಪಾಲಿಸಿ ತೆಗೆದುಕೊಳ್ಬೇಕಾ, ಅಥವಾ ಎಲ್ರಿಗೂ ಸೇರಿ ಒಂದೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಸಾಕಾ? ಈ ಗೊಂದಲಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಸ್ಟಾಪ್ ಇಡೋಣ. ಅಂದ್ರೆ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ, ಇದರ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಸಹಾಯಕ್ಕೆ ಬರುತ್ತಾ, ಆ ಪಾಲಿಸಿಲಿ ಏನೆಲ್ಲ ಫೀಚರ್ಸ್ ಇರಬೇಕು, ಎಲ್ಲವನ್ನ ಸಿಂಪಲ್ ಆಗಿ ಹೇಳ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಏನಿದು ಫ್ಯಾಮಿಲಿ ಫ್ಲೋಟರ್? ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಸ್ನೇಹಿತರೆ. ಪ್ರತಿ ಮನೆಯಲ್ಲೂ ನೀರಿನ ಸಪ್ಲೈಗೆ ಮನೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಅನ್ನೋದು ಇರುತ್ತೆ. ನಿಮ್ಮ ಮನೆಯ ಮೇಲೆ ಕೂಡ ದೊಡ್ಡ ನೀರಿನ ಟ್ಯಾಂಕ್ ಇರಬಹುದು. ಆ ಟ್ಯಾಂಕ್ನಿಂದ ಅಡುಗೆ ಮನೆಗೆ, ಬಾತ್ರೂಮ್ಗೆ, ಗಾರ್ಡನ್ಗೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಪೈಪ್ ಕನೆಕ್ಷನ್ ಕೊಟ್ಟಿರ್ತೀರಾ. ಈಗ ಆ ಟ್ಯಾಂಕ್ನಲ್ಲಿರುವ ನೀರನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬಳಸಬಹುದು ಅಲ್ವಾ? ಎಲ್ಲಿ ನಲ್ಲಿ ಆನ್ ಮಾಡಿದ್ರೂ ನೀರು ಬರುತ್ತೆ. ಕೆಲವೊಂದ್ಸಲ ಹಬ್ಬ ಇದ್ದಾಗ ಅಡುಗೆ ಮನೆಗೆ ಜಾಸ್ತಿ ಬೇಕಾಗಬಹುದು, ಬೇಸಿಗೆ ಟೈಮ್ನಲ್ಲಿ ಗಾರ್ಡನ್ಗೆ ಜಾಸ್ತಿ ಬೇಕಾಗುತ್ತೆ. ಅಲ್ಟಿಮೇಟ್ ಆಗಿ ಮನೆ ಮೇಲಿರುವ ಆ ಒಂದೇ ಟ್ಯಾಂಕ್ ಇಡೀ ಮನೆಗೆ ವಾಟರ್ ಸಪ್ಲೈ ಕೊಡುತ್ತೆ. ಫ್ಯಾಮಿಲಿ ಫ್ಲೋಟರ್ ಕೂಡ ಅಷ್ಟೇ. ಇಲ್ಲಿ ಇಡೀ ಫ್ಯಾಮಿಲಿಗೆ ಸೇರಿ ಒಂದೇ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಇಡೀ ಕುಟುಂಬಕ್ಕೆ ಒಂದೇ ಶೇರ್ಡ್ ಮೊತ್ತ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷದ ಪ್ಲಾನ್ ತೆಗೆದುಕೊಂಡ್ರೆ ಆ 10 ಲಕ್ಷದ ಟ್ಯಾಂಕ್ನಿಂದ ನಿಮ್ಮ ಫ್ಯಾಮಿಲಿಯ ಯಾವ ಮೆಂಬರ್ ಬೇಕಾದರೂ ಟ್ರೀಟ್ಮೆಂಟ್ಗೆ ದುಡ್ಡು ಬಳಸಬಹುದು. 4 ಜನಕ್ಕೆ 4 ಪ್ರತ್ಯೇಕ ಪಾಲಿಸಿ ತೆಗೆದುಕೊಂಡು 4 ಕಡೆ ಪ್ರೀಮಿಯಂ ಕಟ್ಟುವ ಬದಲು ಈ ರೀತಿ ಒಂದೇ ಪ್ಲಾನ್ನಲ್ಲಿ ಇಡೀ ಕುಟುಂಬಕ್ಕೆ ಇನ್ಶೂರೆನ್ಸ್ನ ಸೇಫ್ಟಿ ಒದಗಿಸೋದು ತುಂಬಾ ಸ್ಮಾರ್ಟ್ ಐಡಿಯಾ. ಹಾಗಿದ್ರೆ ಇದರಲ್ಲಿರುವ ಲಾಭ ಏನು? ಈ ಪ್ಲಾನ್ ತೆಗೆದುಕೊಳ್ಳೋದ್ರಿಂದ ನಮಗೆ ಮೇನ್ ಆಗಿ 4 ಲಾಭ ಇದೆ. ನಂಬರ್ 1, ಕಡಿಮೆ ಪ್ರೀಮಿಯಂ. ನೀವು ಒಬ್ಬರಿಗೆ ಸಪ್ರೇಟ್ ಇನ್ಶೂರೆನ್ಸ್ ತೆಗೆದುಕೊಂಡ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಆದರೆ ಫ್ಯಾಮಿಲಿ ಫ್ಲೋಟರ್ನಲ್ಲಿ ಎಲ್ಲರಿಗೂ ಸೇರಿ ಒಂದೇ ಪ್ರೀಮಿಯಂ ಕಟ್ಟೋದ್ರಿಂದ ನಿಮ್ಮ ಜೇಬಿಗೆ ಹೊರೆ ಕಡಿಮೆ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ನೀವೊಬ್ಬರೇ ದುಡಿಯೋದು ಅಂದ್ರೆ ಫ್ಯಾಮಿಲಿ ಫ್ಲೋಟರ್ ಬಹಳ ಹೆಲ್ಪ್ ಆಗುತ್ತೆ. ನಂಬರ್ 2, ಈಸಿ ಮ್ಯಾನೇಜ್ಮೆಂಟ್. ನಿಮ್ಮ ಮನೆಯಲ್ಲಿ 4 ಪಾಲಿಸಿ ಮಾಡಿಸಿ ಅವಕ್ಕೆಲ್ಲ ಸಪ್ರೇಟ್ ಪೇಪರ್ಸ್ ಇಟ್ಕೊಂಡು ಪ್ರತಿಯೊಂದರ ರಿನಿವಲ್ ಡೇಟ್ ನೆನಪಿಟ್ಕೊಂಡು ಟೈಮ್ಗೆ ಸರಿಯಾಗಿ ಕಟ್ಟಬೇಕು ಅನ್ನುವ ತಲೆನೋವು ಫ್ಯಾಮಿಲಿ ಫ್ಲೋಟರ್ನಲ್ಲಿ ಇರಲ್ಲ. ಒಂದೇ ಪಾಲಿಸಿ, ಒಂದೇ ಡ್ಯೂ ಡೇಟ್. ನಂಬರ್ 3, ಟ್ಯಾಕ್ಸ್ ಬೆನಿಫಿಟ್. ಸೆಕ್ಷನ್ 80D ಅಡಿಯಲ್ಲಿ ನೀವು ಕಟ್ಟುವ ಪ್ರೀಮಿಯಂಗೆ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ಅಂದ್ರೆ ಇನ್ಶೂರೆನ್ಸ್ ನಿಮ್ಮ ಫ್ಯಾಮಿಲಿಗೂ ಸೇಫ್ಟಿ ಕೊಡುತ್ತೆ, ಟ್ಯಾಕ್ಸ್ ಕೂಡ ಉಳಿಸುತ್ತೆ. ನಂಬರ್ 4, ಫ್ಲೆಕ್ಸಿಬಿಲಿಟಿ. ನಿಮ್ಮ ಲೈಫ್ನಲ್ಲಿ ಮೇಜರ್ ಚೇಂಜಸ್ ಆದಾಗ, ಅಂದ್ರೆ ನಿಮಗೆ ಮದುವೆ ಆದರೆ ವೈಫ್ ಹೆಸರನ್ನ ಫ್ಯಾಮಿಲಿಗೆ ಫ್ಲೋಟರ್ ಸೇರಿಸಬಹುದು, ಅಥವಾ ಮಗು ಹುಟ್ಟಿದಾಗ ಮಗುವಿನ ಹೆಸರನ್ನ ಕೂಡ ಇದೇ ಪ್ಲಾನ್ಗೆ ತುಂಬಾ ಈಸಿಯಾಗಿ ಆಡ್ ಮಾಡಬಹುದು. ಇದೆಲ್ಲ ಸರಿ, ಆದರೆ ನಮಗೆ ಬೆಸ್ಟ್ ಪ್ಲಾನ್ ಯಾವುದು, ನಮ್ಮ ಕುಟುಂಬಕ್ಕೆ ಯಾವ ಪ್ಲಾನ್ ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಇನ್ಶೂರೆನ್ಸ್ ಏನೋ ಬೇಕು ಅಂತ ಗೊತ್ತಾಯ್ತು, ಆದರೆ ಮಾರ್ಕೆಟ್ನಲ್ಲಿ 100 ಕಂಪನಿಗಳಿವೆ, ಸಾವಿರಾರು ಪ್ಲಾನ್ಸ್ ಇವೆ. ಅದರಲ್ಲಿ ಯಾವುದು ತೆಗೆದುಕೊಳ್ಳೋದು? ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದ್ರೆ ಕತ್ತಲಲ್ಲಿ ದಾರಿ ಹುಡುಕಿದಾಗುತ್ತೆ. ನಮ್ಮ ಲೈಫ್ ಸ್ಟೈಲ್ಗೆ, ನಮ್ಮ ಬಜೆಟ್ಗೆ ಯಾವುದು ಬೆಸ್ಟ್ ಅಂತ ಡಿಸೈಡ್ ಮಾಡೋದೇ ಒಂದು ಚಾಲೆಂಜ್. ಆದರೆ ಅದಕ್ಕೊಂದು ಅಲ್ಟಿಮೇಟ್ ಸೊಲ್ಯೂಷನ್ ಇದೆ, ಅದೇ ಡಿಟ್ಟೋ ಇನ್ಶೂರೆನ್ಸ್. ಇದು ಜೆರೋದ ಸಪೋರ್ಟ್ ಇರುವ ಕಂಪನಿ. ಇವರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇವರು ನಿಮಗೆ ಯಾವುದೇ ಸ್ಪ್ಯಾಮ್ ಕಾಲ್ ಮಾಡಲ್ಲ, ಸುಮ್ಮನೆ ಪಾಲಿಸಿ ತೆಗೆದುಕೊಳ್ಳಿ ಅಂತ ಕಾಟ ಕೊಡಲ್ಲ. ಬದಲಿಗೆ ನಿಮ್ಗೆ ಯಾವ ಪ್ಲಾನ್ ಸರಿ ಹೋಗುತ್ತೆ ಅಂತ ಫ್ರೀ ಆಗಿ ಅಡ್ವೈಸ್ ಮಾಡ್ತಾರೆ. ಅಂದ್ರೆ ಇವರ ಹತ್ರ ನೀವು ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನಾಳೆ ದಿನ ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆದ್ರೆ
ಅಥವಾ ಪೇಪರ್ ವರ್ಕ್ನಲ್ಲಿ ಪ್ರಾಬ್ಲಮ್ ಇದ್ರೆ ಡಿಟ್ಟೋ ಟೀಮ್ ನಿಮ್ಮ ಪರವಾಗಿ ನಿಂತು ಹೋರಾಡುತ್ತೆ. ಇಷ್ಟೆಲ್ಲ ಹೆಲ್ಪ್ ಸಿಗೋದು ಕಂಪ್ಲೀಟ್ 100% ಫ್ರೀ ಆಗಿ. ಸೊ ನೀವು ಕೂಡ ಯಾವ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು ಅನ್ನುವ ಕನ್ಫ್ಯೂಷನ್ನಲ್ಲಿದ್ದರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಈಗಲೇ ಚೆಕ್ ಮಾಡಿ. ಈಗ ವರದಿಯನ್ನು ಕಂಟಿನ್ಯೂ ಮಾಡೋಣ. ಫ್ಯಾಮಿಲಿ ಫ್ಲೋಟರ್ನಲ್ಲಿ ಇಡೀ ಕುಟುಂಬ ಕವರೇಜ್ ಸಿಗುತ್ತೆ. ಹಾಗಿದ್ರೆ ಇದರಲ್ಲಿ ಪ್ರೀಮಿಯಂ ಹೇಗೆ ಲೆಕ್ಕ ಹಾಕ್ತಾರೆ? ಇಲ್ಲೊಂದು ಟ್ವಿಸ್ಟ್ ಇದೆ. ಫ್ಯಾಮಿಲಿ ಫ್ಲೋಟರ್ನಲ್ಲಿ ಪ್ರೀಮಿಯಂ ಅನ್ನ ನಿಮ್ಮ ಮನೆಯ ಹಿರಿಯ ಸದಸ್ಯರ ವಯಸ್ಸಿನ ಮೇಲೆ ಡಿಸೈಡ್ ಮಾಡ್ತಾರೆ. ಅಂದ್ರೆ ಸಪೋಸ್ ನಿಮ್ಮ ಮನೆಯಲ್ಲಿ 60ರಿಂದ 70 ವರ್ಷದ ಪೋಷಕರಿದ್ದಾರೆ ಅಂದ್ಕೊಳ್ಳಿ. ಅವರನ್ನ ನೀವು ನಿಮ್ಮ ಫ್ಲೋಟರ್ ಪ್ಲಾನ್ಗೆ ಸೇರಿಸಿದ್ರೆ ಪ್ರೀಮಿಯಂ ತುಂಬಾನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ದೊಡ್ಡವರಿಗೆ ಹೆಲ್ತ್ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದು ಕಂಪನಿಗಳ ಲೆಕ್ಕಾಚಾರ. ಅಂತಹ ಟೈಮ್ನಲ್ಲಿ ಒಂದು ಸ್ಮಾರ್ಟ್ ಪ್ಲಾನ್ ಮಾಡಿ. ತಂದೆ ತಾಯಿಗೆ ಸಪ್ರೇಟ್ ಫ್ಯಾಮಿಲಿ ಫ್ಲೋಟರ್, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಸಪ್ರೇಟ್ ಫ್ಯಾಮಿಲಿ ಫ್ಲೋಟರ್ ಮಾಡಿ. ಇದರಿಂದ ನಿಮ್ಮ ಪ್ರೀಮಿಯಂ ಅಮೌಂಟ್ ಬ್ಯಾಲೆನ್ಸ್ ಆಗುತ್ತೆ. ಇದ್ರ ಜೊತೆಗೆ ಫ್ಯಾಮಿಲಿ ಫ್ಲೋಟರ್ ತೆಗೆದುಕೊಳ್ಳುವಾಗ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ಚೆಕ್ ಮಾಡಲೇಬೇಕು. ನಂಬರ್ 1, ರಿಸ್ಟೋರೇಷನ್ ಬೆನಿಫಿಟ್. ಆಗಲೇ ನಾವು ವಾಟರ್ ಟ್ಯಾಂಕ್ ಎಕ್ಸಾಂಪಲ್ ಕೊಟ್ಟವಲ್ಲ. ಸಪೋಸ್ ಆ ಟ್ಯಾಂಕ್ ಖಾಲಿ ಆದರೆ ಕಂಪನಿ ಅದನ್ನು ಮತ್ತೆ ಫ್ರೀ ಆಗಿ ತುಂಬಿಸಿಕೊಡುತ್ತಾ. ಅದನ್ನೇ ರಿಸ್ಟೋರೇಷನ್ ಅನ್ನೋದು. ಅಂದರೆ ಒಬ್ಬ ಫ್ಯಾಮಿಲಿ ಮೆಂಬರ್ ಎಲ್ಲ ಕಡೆ ದುಡ್ಡು ಬಳಸಿದ್ರು, ಇನ್ನೊಬ್ಬರಿಗೆ ಹುಷಾರಿಲ್ಲದಾಗ ಕಂಪನಿ ಮತ್ತೆ ಹಣ ಕೊಡುತ್ತಾ ಅನ್ನೋದನ್ನು ಚೆಕ್ ಮಾಡಿ. ನಂಬರ್ 2, ರೂಮ್ ರೆಂಟ್ ಲಿಮಿಟ್. ಕೆಲವೊಮ್ಮೆ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ಆಸ್ಪತ್ರೆ ರೂಮ್ ಬಾಡಿಗೆಗೆ ಮಿತಿ ಇರುತ್ತೆ. ಅಂತಹ ಪ್ಲಾನ್ ತೆಗೆದುಕೊಳ್ಬೇಡಿ. ರೂಮ್ ರೆಂಟ್ ಲಿಮಿಟ್ ಇರದ ಪ್ಲಾನ್ ತೆಗೆದುಕೊಂಡ್ರೆ ನಿಮ್ಮ ಜೇಬ್ನಿಂದ ₹1 ಕೊಡುವ ಅವಶ್ಯಕತೆ ಇರೋದಿಲ್ಲ. ಆದರೆ ರೂಮ್ ರೆಂಟ್ ಲಿಮಿಟ್ ಇದ್ರೆ ಅದಕ್ಕೆ ತಕ್ಕಂತೆ ನಿಮ್ಮ ಕ್ಲೈಮ್ ಆಗೋ ಹಣ ಕೂಡ ಕಡಿಮೆ ಆಗಬಹುದು. ಪರಿಣಾಮ ನಿಮ್ಮ ಜೇಬಿಂದ ಹಣ ಹೋಗುವ ಚಾನ್ಸ್ ಇರುತ್ತೆ. ನಂಬರ್ 3, ವೇಟಿಂಗ್ ಪೀರಿಯಡ್. ನಿಮಗೆ ಅಥವಾ ಕುಟುಂಬದಲ್ಲಿ ಯಾರಿಗಾದರೂ BP, ಶುಗರ್ ಅಥವಾ ಬೇರೆ ಯಾವುದಾದ್ರೂ ಹಳೆಯ ಕಾಯಿಲೆಗಳಿದ್ರೆ ಎಷ್ಟು ವರ್ಷದ ನಂತರ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅನ್ನೋದನ್ನ ಮೊದಲೇ ತಿಳಿದುಕೊಳ್ಳಿ. ಆದಷ್ಟು ವೇಟಿಂಗ್ ಪೀರಿಯಡ್ ಕಡಿಮೆ ಇರುವ ಪ್ಲಾನ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಈ ವಿಚಾರಗಳನ್ನು ಬಿಟ್ಟು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬೇರೇನೇ ಡೌಟ್ ಇದ್ರು ಆಗಲೇ ಹೇಳಿದ ಹಾಗೆ ಡಿಟ್ಟೋ ಅವರ ಫ್ರೀ ಕನ್ಸಲ್ಟೇಷನ್ ಮೂಲಕ ನೀವು ಮಾಹಿತಿ ಪಡ್ಕೊಳ್ಬಹುದು. ನೆನಪಿರಲಿ, ಇವತ್ತಿನ ಮೆಡಿಕಲ್ ಖರ್ಚು ನೋಡಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇರಲೇಬೇಕು. ಅದರಲ್ಲೂ ಕನಿಷ್ಠ 15ರಿಂದ 25 ಲಕ್ಷದ ಕವರೇಜ್ ಇರುವ ಪ್ಲಾನ್ ನಿಮ್ಮ ಹತ್ರ ಇದೆ ಅಂದರೆ ಯಾವ ಕಾಯಿಲೆ ಅಥವಾ ಆಕ್ಸಿಡೆಂಟ್ಗೂ ನೀವು ಹೆದರುವ ಅಗತ್ಯ ಇರಲ್ಲ. ನಿಮ್ಮ ಪಕ್ಕದ ಆಸ್ಪತ್ರೆಗೆ ಹೋಗಿ ಕಾರ್ಡ್ ತೋರಿಸಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಬರಬಹುದು. ಕ್ಲೈಮ್ ಮಾಡ್ಕೊಳ್ಳುವಾಗ ಆಸ್ಪತ್ರೆಯ ಡಾಕ್ಯುಮೆಂಟ್ ಅನ್ನ ಇನ್ಶೂರೆನ್ಸ್ ಕಂಪನಿಗೆ ಕೊಡೋದೊಂದೇ ನಿಮ್ಮ ಕೆಲಸ. ಅಥವಾ ಕೆಲವು ಕಂಪನಿಗಳಂತೂ ಒಬ್ಬ ಕ್ಲೈಮ್ ಸಪೋರ್ಟ್ ಅಸಿಸ್ಟೆಂಟ್ ಅನ್ನ ಕಳಿಸಿ ನಿಮ್ಮ ಪೇಪರ್ ವರ್ಕ್ ಎಲ್ಲ ಅವರೇ ನೋಡ್ಕೊಳ್ತಾರೆ. ಸೊ ನೀವು ಮಾಡಬೇಕಾಗಿರೋದೇನೆಂದ್ರೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇವತ್ತೇ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಖರೀದಿ ಮಾಡಿ. ಗೊಂದಲ ಇದ್ರೆ ಟೆನ್ಷನ್ ತೆಗೆದುಕೊಳ್ಬೇಡಿ. ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಡಿಟ್ಟೋ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡಿ. ಅವರು ನಿಮಗೆ ಎಲ್ಲ ಡೀಟೇಲ್ಸ್ ತಿಳಿಸ್ತಾರೆ. ಈ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.